ಸುಮಾರು 500 ವರ್ಷಗಳ ಹೋರಾಟ ಇವತ್ತು ಫಲ ಸಿಗ್ತಾ ಇದೆ. ಅದು ಸೋಮವಾರ ರಾಮ ಮಂದಿರ ಉದ್ಘಾಟನೆ ಆಗ್ತಿರೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಳೆದ 6-7 ದಿನಗಳಿಂದಲೂ ಕೂಡ ಒಂದೊಂದೇ ಕಾರ್ಯಕ್ರಮಗಳು ಶುರುವಾಗ್ತಾ ಇದೆ. ಅಯೋಧ್ಯೆಯಲ್ಲಿ ಶುರುವಾಯಿತು ರಾಮರಾಜ್ಯ. ರಾಮ ಮಂದಿರದ ಗರ್ಭಗುಡಿಯಲ್ಲಿ ಬಾಲರಾಮ ನೆನ್ನೆಯೇ ಆಸೀನರಾಗಿದ್ದಾರೆ. ಗರ್ಭಗುಡಿಯಲ್ಲಿ ನಿಂತಿರುವ ಬಾಲರಾಮನ ಮೊದಲ ಫೋಟೋ ಪಬ್ಲಿಕ್ ಟಿವಿಗೆ ಸಿಕ್ಕಿದೆ. ವಿಗ್ರಹದ ಮುಖಭಾಗಕ್ಕೆ ಪಟ್ಟಿಯನ್ನ ಕಟ್ಟಿದ್ದಾರೆ. 22ನೇ ತಾರೀಕು ತೆಗಿತಾರೆ. ಗಂಧ ದಿವಸ ಅಂಗವಾಗಿ ಶ್ರೀಗಂಧ ಕೇಸರಿಯಿಂದ ಮಾಡಲಾಗಿದ್ದ ಪೇಸ್ಟ್ ನಿಂದ ಮುಚ್ಚಲಾಗಿತ್ತು. ಇದು ಈ ವಿಧಿವಿಧಾನದ ಬಳಿಕ ತೆಗೆದಿರುವ ಮೊದಲ ಎಕ್ಸ್ಕ್ಲೂಸಿವ್ ಫೋಟೋ. ಸೋಮವಾರ ಪ್ರತಿಷ್ಠಾಪನೆ ಆದ ನಂತರ ಆ ಪಟ್ಟಿಯನ್ನ ತೆರವು ಮಾಡ್ತಾರೆ. ಅಂದ್ರೆ ಏಕಾಏಕಿ ಸುಮ್ಮನೆ ಆ ಶಿಲೆಗೆ ಒಂದು ಬಟ್ಟೆಯನ್ನ ಕಟ್ಟಿಬಿಟ್ಟಿಲ್ಲ. ಗಂಧ ದಿವಸ ಇತ್ತಲ್ಲ, ಹಾಗಾಗಿ ಗಂಧವನ್ನ ತೆಗೆದು ಮತ್ತು ಕೇಸರಿಯನ್ನ ಹಾಕಿ ಅದಕ್ಕೆ ಲೇಪನ ಮಾಡಿ ಆ ನಂತರ ಬಟ್ಟೆಯನ್ನ ಕಟ್ಟಿದ್ದಾರೆ. ಕಣ್ಣಿಗೆ ಬಟ್ಟೆ ಕಟ್ಟೋದು ಅಂದ್ರೆ ಈಗ ಅರುಣ್ ಯೋಗಿರಾಜ್ ಅವರು ಶಿಲ್ಪಿ ಅಂದ್ರೆ ಶಿಲೆಯನ್ನ ಕೆತ್ತಿದ್ರು, ಅದಾದ್ಮೇಲೆ ಅದಕ್ಕೆ ಬಟ್ಟೆಯನ್ನ ಮುಚ್ಚಿ ತಗೊಬಂದಿಟ್ರು ಅನ್ನೋಂಗಿಲ್ಲ. ಗಂಧ ದಿವಸ ಇದ್ದಂತಹ ಹಿನ್ನೆಲೆಯಲ್ಲಿ ಅದಕ್ಕೆ ಗಂಧ ತೆಗೆದು ಕೇಸರಿಯನ್ನ ಹಾಕಿ ಅದಕ್ಕೆ ಮುಖಕ್ಕೆ ಲೇಪನವನ್ನ ಹಚ್ಚಿ ಕಣ್ಣಿಗೆ ಬಟ್ಟೆಯನ್ನ ಕಟ್ಟಿ ಈಗ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸೋಮವಾರ ಇನ್ನುಳಿದಂತಹ ಎಲ್ಲ ಹೋಮ ಹವನ ಕಾರ್ಯಕ್ರಮಗಳನ್ನ ಮುಗಿಸಿ ವಿಶೇಷ ವಿಧಿವಿಧಾನಗಳನ್ನ ಮುಗಿಸಿದ ನಂತರ ಇದೀಗ ಆ ಒಂದು ಬಟ್ಟೆಯನ್ನ ತೆಗಿತಾರೆ. ಆಗ ಸೌಮ್ಯ ದೃಷ್ಟಿ ದೇವರಿಂದ ಮನುಷ್ಯರ ಮೇಲೆ ಸೌಮ್ಯ ದೃಷ್ಟಿ ಬೀರುತ್ತೆ ಅನ್ನೋ ಕಾರಣಕ್ಕೆ ಹಲವು ಹೋಮ ಹವನಗಳು ವಿಧಿವಿಧಾನಗಳೆಲ್ಲವೂ ಕೂಡ ನೆರವೇರುತ್ತೆ. ಮುಖಭಾಗಕ್ಕೆ ಇದೀಗ ಗಂಧ ದಿವಸ್ ಹಿನ್ನೆಲೆಯಲ್ಲಿ ಆ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಗಂಧವನ್ನ ತೆಗೆದು ಹಚ್ಚಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಶಬೀರ್ ನೀಡ್ತಾರೆ. ಗುಡ್ ಮಾರ್ನಿಂಗ್ ಶಬೀರ್. ಉಳಿದಿರುವಂತದ್ದು ಕೇವಲ 3 ದಿನ ಮಾತ್ರ. ದಿನಕ್ಕೋಸ್ಕರ ಇಡೀ ದೇಶವೇ ಕಾತುರದಿಂದ ಕಾಯ್ತಾ ಇದೆ. ಇದೀಗ ನಿನ್ನೆ ಈ ಕಾರ್ಯಕ್ರಮದ ಬಗ್ಗೆ ತಿಳಿಸೋದಾದ್ರೆ, ಮುಖಕ್ಕೆ ಬಟ್ಟೆ ಕಟ್ಟಿರುವಂತದ್ದು ಮತ್ತು ಗಂಧ ದಿವಸ ಹಿನ್ನೆಲೆಯಲ್ಲಿ ಗಂಧ ತೆಗೆದು ಹಚ್ಚಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಏನ್ ವಿಶೇಷತೆ, ಯಾಕೆ ಹಾಗೆ ಮಾಡಿದ್ದಾರೆ, ಡೀಟೇಲ್ಸ್ ಕೊಡ್ತೀರಾ ಶಬೀರ್? ವಿದ್ಯಾ, ನಿನ್ನೆ ಅಷ್ಟೇ ಮೂರ್ತಿ ಪ್ರತಿಷ್ಠಾಪನೆ ಆಗಿದ್ದನ್ನು ನಾವೆಲ್ಲ ಗಮನಿಸಿದ್ವಿ. ಮೂರ್ತಿ ಪ್ರತಿಷ್ಠಾಪನೆ ಆದ ಬಳಿಕ ಸಾಕಷ್ಟು ಏನು ವಿಧಿವಿಧಾನಗಳನ್ನ ಕೂಡ ಈಗಾಗಲೇ ಶುರು ಮಾಡಿರುವಂತದ್ದು. ವಿವಿಧ ರೀತಿಯಾದಂತಹ ಪೂಜೆ ಕೈಂಕರ್ಯಗಳು ಕೂಡ ರಾಮಮೂರ್ತಿಗೆ ಶುರುವಾಗಿದೆ. ನಿನ್ನೆ ವಿಶೇಷವಾಗಿ ಮೂರ್ತಿ ಪ್ರತಿಷ್ಠಾಪನೆ ಆದ ಬಳಿಕ ಜಲ ದಿವಸ್ ಮತ್ತೆ ಏನು ಗಂಧ ದಿವಸ ಅನ್ನುವಂತ 2 ವಿಶೇಷವಾದಂತ ಪೂಜೆಗಳನ್ನ ಕೂಡ ಆ ಮೂರ್ತಿಗೆ ಮಾಡಲಾಗಿರುವಂತದ್ದು. ಜಲ ದಿವಸ ಅಂದ್ರೆ ಒದ್ದೆಯಾದಂತ ಬಟ್ಟೆಯನ್ನ ಮೂರ್ತಿಗೆ ವಧಿಸುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಇದ್ರ ಜೊತೆಗೆ ಗಂಧ ದಿವಸ ಅಂದ್ರೆ ಶ್ರೀಗಂಧ ಮತ್ತೆ ಕೇಸರಿ ಮಿಶ್ರಿತವಾದಂತಹ ಒಂದು ಪೇಸ್ಟ್ ಅನ್ನ ಆ ಮೂರ್ತಿಗೆ ಹಚ್ಚುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಈ ಮೂಲಕ ಆ ಮೂರ್ತಿಯನ್ನು ಸ್ವಚ್ಛಗೊಳಿಸುವಂತದ್ದು ಮತ್ತೆ ಅದಕ್ಕೆ ಮತ್ತಷ್ಟು ಹೊಳಪನ್ನ ನೀಡುವಂತ ಪ್ರಯತ್ನವನ್ನ ಕೂಡ ಮಾಡ್ತಾರೆ. ಇದ್ರ ಜೊತೆಗೆ ಆ ಮೂರ್ತಿಯ ದೃಷ್ಟಿಯನ್ನ ಸೌಮ್ಯ ಮಾಡುವಂತಹ ಒಂದು ಪ್ರಕ್ರಿಯೆಯು ಕೂಡ ಇದಾಗಿರುವಂತದ್ದು. ಹೀಗಾಗಿ ಈ ವಿಧಿವಿಧಾನಗಳು ಈಗಾಗಲೇ ಶುರುವಾಗಿರುವಂತದ್ದು. ಪ್ರಾಣ ಪ್ರತಿಷ್ಠಾಪನೆಗೆ ಇನ್ನು 3 ದಿನಗಳು ಬಾಕಿ ಉಳ್ಕೊಂಡಿದ್ದಾವೆ ವಿದ್ಯಾ. ಆ 3 ದಿನಗಳು ಕೂಡ ಬೇರೆ ಬೇರೆ ರೀತಿಯಾದಂತಹ ವಿಶೇಷವಾದಂತಹ ಅಭಿಷೇಕ, ಮುಖ್ಯವಾಗಿ ಜಲಾಭಿಷೇಕ ಆಗಿರ್ಬೋದು, ತುಪ್ಪದ ಅಭಿಷೇಕ ಆಗಿರ್ಬೋದು, ನವಧಾನ್ಯಗಳ ಅಭಿಷೇಕ ಆಗಿರ್ಬೋದು, ಹೀಗೆ ಬೇರೆ ಬೇರೆ ರೀತಿಯಾದಂತಹ ಅಭಿಷೇಕಗಳು ಕೂಡ ಇವತ್ತು ಮತ್ತೆ ನಾಳೆ ಕೂಡ ನಡೆಯುತ್ತೆ ವಿದ್ಯಾ.